ಸಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಡಿಸಿ ಶಂಕರಪ್ಪರವರಿಗೆ ಅಭಿನಂದನೆ. ಸಿಡಿಸಿಸಿ ಬ್ಯಾಂಕಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಿಸಿ ಶಂಕರಪ್ಪರವರನ್ನು ಅಭಿನಂದಿಸಿ ಗೌರವಿಸುವ ಸಲುವಾಗಿನ ಕಾರ್ಯಕ್ರಮವು ಬೇಗಾರು ಪಿಎಸಿಎಸ್ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆಯಿತು. ಈ ಸಮಾರಂಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಡಿಸಿ ಶಂಕರಪ್ಪರವರನ್ನು ಅಭಿನಂದಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿಸಿ ಶಂಕರಪ್ಪರವರಿಗೆ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಊರಿನ ಹಿರಿಯರಾದ ಶ್ರೀಯುತ ಬಿಜಿ ಮಂಜುನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಅಭಿನಂದನೆಯನ್ನು ಸ್ವೀಕರಿಸಲು ಉಪಸ್ಥಿತರಿರುವಂತಹ ಸಭೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀಯುತ ಡಿಸಿ ಶಂಕರಪ್ಪಯವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಬೇಗಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಹರೀಶ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ದಿನ ಹಾಜರಿರುವಂತಹ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳು, ಹಾಲಿ ಎಲ್ಲ ಸದಸ್ಯರುಗಳು ಹಾಗೂ ಊರಿನ ಹಿರಿಯರು ಹಾಗೂ ಅವರ ಹಿತೈಷಿಗಳು ಹಾಗೂ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರುಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಸಭೆಯನ್ನು ಪ್ರಾರಂಭಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಶಂಕರಪ್ಪನವರ ಒಂದು ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಮಂಜುನಾಥ ಗೌಡರೆ ಹಾಗೂ ಇವತ್ತಿನ ಈಗಾಗಲೇ ಹೇಳಿದಾಗೆ ಒಂದು ಕೇಂದ್ರ ಬಿಂದು ಶ್ರೀಯುತ ಡಿಸಿ ಶಂಕರಪ್ಪನವರೇ ಹಾಗೂ ಸಂಘದ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಅವರೇ, ಇಲ್ಲಿಗೆ ಆಗಮಿಸಿರುವಂತಹ ನಮ್ಮ ಬೇಗಾರು ಗ್ರಾಮ ಪಂಚಾಯತಿ ಹಾಗೂ ಪಕ್ಕದ ಶಾನುವಳ್ಳಿ ಮತ್ತು ಬಿದುರುಗೋಡು ಗ್ರಾಮ ಪಂಚಾಯಿತಿಯ ನಮ್ಮ ಸಂಘದ ಹಿತೈಷಿಗಳೇ, ಇವತ್ತಿನ ದಿವಸ ಬೇಗಾರು ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಇತಿಹಾಸದಲ್ಲಿ ಒಂದು ದಾಖಲೆಯ ವರ್ಷ ಅಂತ ಹೇಳಬಹುದು. 2020ನೇ ಇಸ್ವಿಯಲ್ಲಿ ನಡೆದಂತಹ ಒಂದು DCC ಬ್ಯಾಂಕಿನ ಚುನಾವಣೆಯಲ್ಲಿ ಡಿಸಿ ಶಂಕರಪ್ಪನವರು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆಯಾದರು. ಇದುವರೆಗಿನ ಸುಮಾರಾಗಿ 50-60 ವರ್ಷಗಳ ಇತಿಹಾಸದಲ್ಲಿ ಕೇಂದ್ರ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹದ್ದು ನಮ್ಮಲ್ಲಿಂದ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಬಹುಶಃ ಹತ್ತಿರಕ್ಕೆ ಹೋಗಿ ಪುನಃ ನಾವು ವಾಪಸ್ ಬರಬೇಕಾದಂತಹ ಒಂದು ಪರಿಸ್ಥಿತಿ ಬಂತು 1-2 ಬಾರಿ. ಈ ಒಂದು ಜಿಲ್ಲಾ ಬ್ಯಾಂಕಿನ ಉಪಾಧ್ಯಕ್ಷರಾಗಿರುವಂತಹದ್ದು ಅಂದರೆ ಒಂದು ಸುಮಾರಿನದಲ್ಲ, ಬಹುಶಃ ಶೃಂಗೇರಿಗೆ ಅದು ಒಲಿದು ಬಂದ ಭಾಗ್ಯ ಅಂತ ಹೇಳ್ಬೋದು. ಮೊದಲನೇ ಅವಧಿಯನ್ನಲ್ಲೇ ಉಪಾಧ್ಯಕ್ಷರಾಗಿರುವಂತಹದ್ದು ನಿಜಕ್ಕೂ ನಮಗೆ ಹೆಮ್ಮೆ ಅಂತ ಅನಿಸ್ತದೆ. ಮತ್ತು ಅದು ಅಲ್ಲದೆ ಇವ್ರದ್ದು ಸಹಕಾರಿ ಕ್ಷೇತ್ರ ಸುಮಾರಾಗಿ 8 ವರ್ಷಗಳ ಕಾಲದ ಒಂದು ಪಾದಾರ್ಪಣೆ. ಮೊದಲು ಅವರು ವರ್ತಕರ ಸಂಘದಲ್ಲಿರ್ಬೋದು, ಲಯನ್ಸ್ ಕ್ಲಬ್ಬು, ಹೀಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಎಲ್ಲ ರಾಜಕೀಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಸಹಕಾರಿ ರಂಗದಲ್ಲಿ ಕೇವಲ 8-8.5 ವರ್ಷಗಳಲ್ಲಿ ಒಂದು ದಾಪುಗಾಲನ್ನು ಇಟ್ಟು ಮುನ್ನಡೆದಿದ್ದಾರೆ ಅಂತ ಹೇಳ್ಬೋದು. ಜಿಲ್ಲಾ ಮಟ್ಟದಲ್ಲಿ ಅವರು ಗುರುತಿಸಿಕೊಳ್ಳಬೇಕಾದ್ರೆ ನಿಜಕ್ಕೂ ಸಂತೋಷ ಪಡುವಂತಹದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಅವರಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ನಾವು ಮಾಡಿದಾಗ ನಮ್ಮ ನಿರ್ದೇಶಕ ಮಂಡಳಿಯವರು ನಾವು ಇಷ್ಟೇ ಜನ ಮಾಡಿದರೂ ಸಾಲದು, ಸಾರ್ವಜನಿಕರನ್ನು ಕರೆಯೋಣ, ನಮ್ಮ ಸೊಸೈಟಿಯ ಅಭಿಮಾನಿಗಳಿಗೆ, ಶಂಕರಪ್ಪನವರ ಅಭಿಮಾನಿಗಳನ್ನು ಎಲ್ಲರನ್ನೂ ಕೂಡ ನಾವು ಕರೆಯೋಣ, ಒಂದು ಪಕ್ಷಾತೀತವಾಗಿ ನಾವು ಒಂದು ಅಭಿನಂದನಾ ಸಮಾರಂಭವನ್ನು ಮಾಡೋಣ ಅಂತ ನಿರ್ಧಾರ ಮಾಡಿ ನಾವು ಎಲ್ಲರನ್ನೂ ಕೂಡ ಕರೆದ್ವಿ. ಅದಕ್ಕೆ ಎಲ್ಲರೂ ಕೂಡ ನೀವು ಹೋಗೊಟ್ಟು ಬಂದಿದ್ದೀರಿ, ಭಾಳ ಸಂತೋಷದ ವಿಚಾರ. ಹಾಗೆಯೇ ಈ ಒಂದು ಶಂಕರಪ್ಪನವರಿಗೆ ನಾವು ಈಗ ಅಭಿನಂದನೆ ಏನಪ್ಪ ಅಂದರೆ ಅವರಿಗೆ ಇನ್ನೂ ತೂಕವನ್ನು ಹೆಚ್ಚಿಸುತ್ತೆ. ನಾವು ಹಾಕುವಂಥ ಒಂದು ಹಾರ ಅವರಿಗೆ ಕೇವಲ ಹೊಗಳಿಕೆಗಲ್ಲ, ಅವರ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಇನ್ನೂ ಕೂಡ ಅವರು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಮುಂದುವರಿಯಲಿ, ಈ ಸಹಕಾರಿ ರತ್ನ ಅನ್ನುವಂಥ ಪ್ರಶಸ್ತಿಗಾಗಲಿ ಎಲ್ಲದಕ್ಕೂ ಕೂಡ ಭಾಜನರಾಗಲಿ. ನಮ್ಮ ಬೇಗಾರು ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಹೆಸರು ಇಡೀ ಜಿಲ್ಲೆಯಾದ್ಯಂತ ಇನ್ನೂ ಕೂಡ ಹೀಗೆ ನಿರಂತರವಾಗಿ ಇರಲಿ, ಜಿಲ್ಲೆಯ ಮಟ್ಟದಲ್ಲಿ ನಮ್ಮ ಸೊಸೈಟಿಯನ್ನು ಮುಂದೆ ತೆಗೆದುಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಮತ್ತು ಅಧ್ಯಕ್ಷರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಮೊನ್ನೆ ಇಲ್ಲಿ ನಾನು ಬೇಗಾರಿ ಬಿದುರುಗೋಡಿಗೆ ಬಂದಂಥ ಸಂದರ್ಭದಲ್ಲಿ ಶಂಕರಪ್ಪನವ್ರು ಸಿಕ್ಕಿದ್ರು. ಹೀಗೆ ಸುಮಾರೆಲ್ಲ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನನಗೊಂದು ಉಪಾಧ್ಯಕ್ಷರಾಗ್ತಕ್ಕಂಥ ಅವಕಾಶ DCC ಬ್ಯಾಂಕ್ನಲ್ಲಿ ನನಗೆ ದೊರೀತಾ ಇದೆ ಅಂತಕ್ಕಂಥ ಹೇಳಿದ್ರು. ನಾವು ಅದಕ್ಕೆ ಮಾತನಾಡಬೇಕಾದ್ರೆ ಹೇಳಿದ್ರು, ಏನಿದ್ರು ಅದು ಮೆಣಸೆ ಮತ್ತು ಶೃಂಗೇರಿ ನೆಮ್ಮಾರಿಗೆ ಎರಡೇ ಕಡೆಗೆ ಅದು ಅವಕಾಶಗಳು DCC ಬ್ಯಾಂಕನ್ನು ಪ್ರತಿನಿಧಿಸ್ತಕ್ಕಂಥ ಅವಕಾಶ 1-2 ಸೊಸೈಟಿಗಳಿಗೆ ಮಾತ್ರ ಸಿಗ್ತಾಯಿತ್ತು.
ಅದು ಬೇಗಾರಿಗೆ ಸಿಕ್ಕಿರಲಿಲ್ಲ ಹಿಂದೆನೂ ಕೂಡ. ಹಾಗಾಗಿ ಈಗ ನಿಮ್ಗೆ ಅವಕಾಶ ಸಿಕ್ಕಿದೆ, ಆ ಅವಕಾಶನ ನೀವು ಸದುಪಯೋಗಪಡಿಸ್ಕೊಬೇಕು. ನೀವು ಉಪಾಧ್ಯಕ್ಷರಾಗಿ ಅದು ನಮ್ಮೆಲ್ಲರಿಗೂ ಹೆಮ್ಮೆ ಅಂತಕ್ಕಂಥದ್ದು ನಾನು ಮೊನ್ನೆ ಕೂಡ ಮಾತಾಡಿದ್ದೆ. ಈಗ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡ್ತಕ್ಕ ಸಂದರ್ಭದಲ್ಲಿ ಇವರು ಹೇಳಿದ್ರು, ಈ ಸಂಸ್ಥೆ ಹೇಗೆ ನಡ್ಕೊಂಬಂತು ಏನು ಎಂಥದ್ದು ಅಂತಕ್ಕಂಥದ್ದು. ನನಗೆ ನಾವು ಕೂಡ ದಿನ ಬೆಳಗಾದರೂ ಇಲ್ಲಿ ಓಡಾಡ್ತಿರ್ತಕ್ಕಂಥವ್ರು ನಾವು ನೋಡಿದ್ದೀವಿ. ನಾನು ಕೂಡ ಹಲವಾರು ಸಂದರ್ಭದಲ್ಲಿ ನಮ್ಮ ನಿಲುವಾಗ್ಲವರಿಗೂ ಹೇಳಿದ್ದೆ, ನೋಡಿ ಬೇಗಾರ್ನಲ್ಲಿ ಅವರ PSCSMS ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಹಾಗೆ ನೀವು ಸ್ವಲ್ಪ ನಮ್ಮ ಸೊಸೈಟಿನ ಅಪ್ಗ್ರೇಡ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಹಾಗೆ ಶಂಕರಪ್ಪನವರು ಈ ಸೊಸೈಟಿನ ಬೆಳೆಸೋದ್ರ ಮೂಲಕ ಅವರು ಕೂಡ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಬ್ಬರು DCC ಬ್ಯಾಂಕ್ನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಈಗ ಆಯ್ಕೆಯಾಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ದೊರೆಯಲಿ. ಮತ್ತು ಈ ಸಂಸ್ಥೆಗೆ ನಾನು ನೋಡಿದೆ, ಭಾಳಷ್ಟು ಜನನ DCC ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ತಗೊಳ್ತಕ್ಕಂಥವ್ರು. ಶಂಕರಪ್ಪ ಹೇಳಿದ್ದಾರೆ, ಅಪ್ಲಿಕೇಶನ್ ಕೊಡು, ನಾನು DCC ಬ್ಯಾಂಕ್ನಲ್ಲಿ ಸಾಲ ಕೊಡಿಸ್ತೀವಿ ಅಂತ. ಆದರೆ ನಮಗೆ ಯಾರು, ನಮ್ಮ ಭಾಗದಲ್ಲಿ ಯಾರು ನನಗೆ ಆ ಥರ ಹೇಳಿದವರು ಯಾರು ನಮಗೆ ಕೇಳಲೇ ಇಲ್ಲ. ಯಾಕಂದರೆ ನಾನು ಯಾವಾಗಲೂ ಒಂದು ಸರಿ DCC ಬ್ಯಾಂಕಿಗೆ ಹೋದಾಗ ಹೇಳಿದೆ, ನಿಮ್ಮ ನಿರ್ದೇಶಕರಿಗೊಂದು ಹೇಳಿ ಅಂತ, ಕೊಡೋದಕ್ಕೆ ನಿಮ್ಮ ನಿರ್ದೇಶಕರಿಗೆ ಹೇಳಿ ಅಂತ. ಇಲ್ಲ ಬೇಡ, ನೋಡೋಣ, ಹಾಗೇನಾದ್ರು ಅವಶ್ಯಕತೆ ಇದ್ದರೆ ನಾನು ಬರ್ತೀನಿ ಅಂತ ಹೇಳಿದೆ. ಇಲ್ಲ, ತುಂಬ ಜನ ನನಗೆ ಈ ಮಾತನ್ನು ಹೇಳಿದ್ರು. ಏನು ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ನಮ್ಮ ಸಾಲ ಸೌಲಭ್ಯಗಳಿದ್ದಾವೆ, ನೀವು ತೊಗೊಳ್ಳಿ ಅಂತಕ್ಕಂಥದ್ದು. ಯಾಕಂದರೆ ಸರ್ಕಾರದ ಸಾಲ ಸೌಲಭ್ಯ ಇವತ್ತು 3 ಲಕ್ಷದವರೆಗೆ 0% ಇದೆ, 10 ಲಕ್ಷವರೆಗೆ 3%ಅಲ್ಲಿ ಸಿಗ್ತದೆ. ಅದು ತುಂಬ ರೈತರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರು ಉಪಾಧ್ಯಕ್ಷರಾಗಲಿಕ್ಕೂ ಅರ್ಹರು, ಮತ್ತು ಇವತ್ತು ಈ ಒಂದು ಅಭಿನಂದನೆ ಕೂಡ ಅವರು ಅರ್ಹರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಅವರಿಗೆ ನಾವೆಲ್ಲ ಮುಂದಿನ ದಿನಗಳವರೆಗೆ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಅವರಿಗೆ ಪ್ರಾಪ್ತಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. 2015ರಲ್ಲಿ ನಡೆದಂಥ ಒಂದು ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಒಂದು ಅವಿರೋಧ ಆಯ್ಕೆ ಸೊಸೈಟಿಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ಒಂದು ಗೊಂದಲಗಳಿರಬಾರ್ದು ಅಂತ ಒಂದು ಅವಿರೋಧ ಆಯ್ಕೆ ಅಂತ ಮಾಡಿತು. ಆ ಸಂದರ್ಭದಲ್ಲಿ ಶಂಕರಪ್ಪನವರು ಅಧ್ಯಕ್ಷತೆಯಾಗಿ, ಜೊತೆಯಲ್ಲಿ ಈಗ 2ನೇ ಟರ್ಮ್ ಸಹಿತ ಅವರೇ ಅಧ್ಯಕ್ಷತೆಯಾಗಿ ಇದರ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊಂಡಿದ್ದಾರೆ. ಈಗಾಗಲೇ ಎಲ್ಲರೂ, ನಾನು ಇದರಲ್ಲಿ ವಿಶೇಷವಾಗಿ ಹೇಳುವಂಥದ್ದೇನಿಲ್ಲ, ಎಲ್ಲರೂ ಗಮನಿಸಿದ್ದಾರೆ ಈ ಕೃಷಿ ಪರಿಷತ್ತು ಆ ನಂತರ ಯಾವ ರೀತಿಯ ಒಂದು ಬೆಳವಣಿಗೆಯನ್ನು ಕಂಡಿತು. ಹೊಸ ಕಟ್ಟಡ, ಜೊತೆಯಲ್ಲಿ ರೈತರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು, ಎಲ್ಲ ಸೌಲಭ್ಯಗಳು ಅಂದರೆ ಈ ರೈತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಈ ಸೊಸೈಟಿನಲ್ಲಿ ಸಿಗುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಇತ್ತೀಚೆಗೆ ಒಂದು ದಿನಸಿ ವ್ಯವಸ್ಥೆಗಳು ಸಹಿತ ಒಂದು ಕಾಂಪಿಟೇಟರ್ನಲ್ಲಿ ರೇಟ್ನಲ್ಲಿ ಸಿಗುವಂಥ ವ್ಯವಸ್ಥೆಗಳು, ಅಥವಾ ಬ್ಯಾಂಕಿಂಗ್ ಉದ್ಯಮ, ಜೊತೆಯಲ್ಲಿ ರೈತರಿಗೆ ಬೇಕಾದಂಥ ಏನು ವಿಮಾ ಸೌಲಭ್ಯಗಳು ಸಹಿತ ಸಿಗುವಂಥ ಎಲ್ಲ ವ್ಯವಸ್ಥೆಗಳನ್ನು, ಅದ್ರ ಜೊತೆಯಲ್ಲಿ ಉತ್ತಮವಾದ ಕಾರ್ಯದರ್ಶಿಗಳು ಸಹಿತ ಇರೋದರಿಂದ ರಾಜೇಂದ್ರವರು ಸಹಿತ ಎಲ್ಲ ರೈತರಿಗೆ ಫೋನ್ ಮಾಡಿ ಆ ಸಂದರ್ಭದಲ್ಲಿ ಕಟ್ಟಬೇಕಾದಂಥ ಎಲ್ಲ ಇನ್ಸೂರೆನ್ಸ್ಗಳನ್ನೆಲ್ಲ ಸಹಿತ ಕಟ್ಸ್ಕೊಂಡು ರೈತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಈ ಒಂದು 2 ಸಂದರ್ಭಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಎಲ್ಲ ಶಂಕರಪ್ಪಣ್ಣನ ಬಗ್ಗೆ ಮಾತಾಡಿದ್ದಾರೆ. ನಾನು ಯಾವತ್ತೂ ಅವ್ರ ಹತ್ರ ಸೊಸೈಟಿ ವಿಚಾರವಾಗಿ ಹೋದಾಗೆಲ್ಲ ನಮ್ಮದು ಒಂದು ಫೋನಿಗೆ ಅವರು ಮಾಡಿಕೊಡ್ದಿದ್ದ ಕೆಲಸನೇ ಇಲ್ಲ. ಅದಕ್ಕೆ ನಾನು ಹೃದಯಪೂರ್ವವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಅವರು ಈ ಹುದ್ದೆಗೆ ಅರ್ಹರು. ಶೃಂಗೇರಿ ಭಾಗದಲ್ಲಿ ನಾನು DCC ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ದಾಗ ದಿನೇಶ್ ಹೆಗ್ಡೆಯವ್ರ ಜೊತೆ ಸುಮಾರು ಅಲ್ಲಿ DCC ಬ್ಯಾಂಕ್ಗಳಲ್ಲಿ ಹೋದಾಗ ಉಪಾಧ್ಯಕ್ಷರುಗಳಿಂದ ಎಷ್ಟು ಕೆಲಸ ಆಗ್ಬೋದು ಏನು ಅನ್ನುವ ಒಂದು ಪರಿಕಲ್ಪನೆ ನನಗೆ ಇರೋದರಿಂದ ಅವರಲ್ಲಿ ಅದಕ್ಕಿಂತ ಹೆಚ್ಚು ನಿರೀಕ್ಷೆ ಮಾಡ್ತಾ, ಅವರು ಇನ್ನೂ ಒಳ್ಳೆಯ ಕೆಲಸಗಳಾಗಲಿ, ಬೇಗಾರು ಸೊಸೈಟಿ ಅಥವಾ ಶೃಂಗೇರಿ ತಾಲೂಕಿನ ಎಲ್ಲ ಸೊಸೈಟಿಗಳು ಅವರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಭಾಗಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನ ಒಲಿದು ಬಂದಿರೋದ್ರಿಂದ ನಾನು ಅವ್ರನ್ನ ವೈಯಕ್ತಿಕವಾಗಿ ಮತ್ತು ಈ ಭಾಗದ ಎಲ್ಲ ಜನಗಳ ಪರವಾಗಿ ಅಭಿನಂದನೆ ಹೇಳ್ತಾ, ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಇದು ತುಂಬ ಹೃದಯ ತುಂಬಿದ ಕಾರ್ಯಕ್ರಮ ಅನಿಸುತ್ತೆ ನನಗೆ. ನನ್ನ ಬಾಲ್ಯ ಸ್ನೇಹಿತನನ್ನು ಈ ಉತ್ತುಂಗ ಮಟ್ಟದಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಭಾಳ ನನಗೆ ಸಂತೋಷ ಆಗ್ತಾಯಿದೆ. ನಾವು ಒಂದೇ ಬೆಂಚಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಿ 7ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿ, ನಂತರದಲ್ಲಿ ಕ್ಲಾಸ್ಮೇಟ್ ಆದವರು ನಾವು ಬೇರೆ ಹೋಗಿರ್ತಾರೆ. ಆದರೆ ನಾವು ನಿರಂತರವಾಗಿ ಶೃಂಗೇರಿ ಹೋದಾಗೆಲ್ಲ ಅವಾಗ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಅವ್ರ ರೂಮಲ್ಲೇ ಉಳಿಯೋದು, ಅಲ್ಲೇ ಇರೋದು. ಆ ಬಾಲ್ಯ ಆ ಸ್ನೇಹಿತ ಇನ್ನೂ ಉಳ್ಕೊಂಡು ಬಂದಿದೆ. ಈ ಹಂತಕ್ಕೆ ಅವರು ಮೇಲೆ ಏರಿದ್ದಾರೆ ಅಂದರೆ
ಅವರಲ್ಲಿರುವಂಥ ಸೌಜನ್ಯತೆ, ಅವರಲ್ಲಿರುವಂಥ ಪ್ರೀತಿ ವಿಶ್ವಾಸ, ಜನರಿಗೆ ತೋರಿಸುವಂಥ ಪ್ರೀತಿ, ಅವೆಲ್ಲವೂ ಒಗ್ಗಟ್ಟಾಗಿ ಅವರನ್ನು ಈ ಉತ್ತುಂಗ ಮಟ್ಟಕ್ಕೆ ಏರಿಸ್ತಾ ಇದೆ ಅನ್ನೋಂಥ ನನ್ನ ಅಭಿಮತ. ಯಾಕಂದರೆ ಯಾರನ್ನು ನಿಷ್ಠುರವಾಗಿ ಮಾತನಾಡಿಸಲ್ಲ. ಇನ್ನೊಂದಂದರೆ ನಾನು ವಾಟ್ಸಪ್ನಲ್ಲಿ ನೋಡಿದೆ, ಮುಂಚಿನ ದಿನ ಸಂಜೆ ಫೋನ್ ಮಾಡಿದೆ, ಆತ ಏನು ಹೇಳಿರಲಿಲ್ಲ. ವಾಟ್ಸಪ್ನಲ್ಲಿ ಫೋನ್ ಬಂದು ನೋಡಿದ್ಮೇಲೆ ಕೇಳಿದೆ, ಏನು ಇದು ವಿಷಯ ಹೀಗಾಗಿ ಇದು ಉಪಾಧ್ಯಕ್ಷರಾಗಿದೆಯಲ್ಲ ಅಂತ ಕೇಳಿದಾಗ ಕಾಂಪಿಟೇಟರ್ ಯಾರು ಇರಲಿಲ್ವ ಅಂತ ಸುಮ್ಮನೆ ಸೌಜನ್ಯವಾಗಿ ಭಾಳ ಪ್ರೀತಿಯಿಂದ ಮಾತಾಡಿಸಿದೆ. ಅವಾಗ ಹೇಳಿದ್ದು, ನಾನು ಬೇರೆಯವರಿಗೆ ಆದರೆ ಕಾಂಪಿಟೇಟರ್ ಇದ್ದರೂ ನಾನು ಎಲ್ಲ ಪಕ್ಷದವರಿಗೂ ಎಲ್ಲರಿಗೂ ಸಹ ನಾನು ಸೌಜನ್ಯದಿಂದ ವರ್ತನೆ ಮಾಡ್ತೀನಿ. ಎಲ್ಲರೂ ನನ್ನನ್ನು ಎಲ್ಲರೂ ಆ ವಿಶ್ವಾಸದಲ್ಲೇ ಇರೋದ್ರಿಂದ ನನಗೆ ಯಾರೂ ಕಾಂಪಿಟೇಟರ್ ಇರಲಿಲ್ಲ. ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡುವಂಥ ವ್ಯವಸ್ಥೆ ಮಾಡಿದರು. ನಾನು ಆಗ ವಿರೋಧವಾಗಿ ಆಯ್ಕೆ ಆದೆ ಅಂತ ತುಂಬ ಸಂತೋಷವಾಯಿತು. ಇಂಥ ಒಳ್ಳೆಯ ಮನಸ್ಥಿತಿ ಇದ್ದವರು ನನ್ನ ಸ್ನೇಹಿತರೊಬ್ಬರು ಈ ತಾಲೂಕಿನಿಂದ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ನಮ್ಮ ಈ ಬೇಗಾರು ಅಂತ ಸಣ್ಣ ಕುಗ್ರಾಮದಿಂದ ಜಿಲ್ಲಾ ಮಟ್ಟಕ್ಕೆ DCC ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಆದ್ದರಿಂದ ನಾನು ಮನತುಂಬಿ ಅವರನ್ನು ಅಭಿನಂದಿಸ್ತೇನೆ. ಹಾಗೆ ಅವರು ಇನ್ನೂ ಒಳ್ಳೆಯ ಕಾರ್ಯಕ್ರಮ ಮಾಡುವಂಥ ಚೈತನ್ಯ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಬೇಗಾರು ಭಾಗದ ಎಲ್ಲ ಆತ್ಮೀಯರೇ, ಈ ಸಂಘದ ಮಾಜಿ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರವರೇ, ಫ್ಯಾಕ್ಸಿನ ಹಿಂದಿನ ಅಧ್ಯಕ್ಷರುಗಳಾದ ದೇವಪ್ಪಗೌಡ್ರೆ, ಸುಧಾಕರ್ ಗೌಡ್ರೆ ಮತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ಈ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಆತ್ಮೀಯರೇ, ಎಲ್ಲರನ್ನೂ ಹೆಸರೇಳಿ ಕರೆಯುವಷ್ಟು ಸಮಯ ಯಾಕೆ ವೇಸ್ಟ್ ಮಾಡೋದು. ಆದರೆ ತುಂಬ ಸನ್ಮಾನಗಳನ್ನ ಆಮೇಲೆ ಕರೆದು ಅಭಿನಂದಿಸ್ತಕ್ಕಂಥ ಬೇರೆ ಬೇರೆ ವೇದಿಕೆಗಳಲ್ಲೆಲ್ಲ ನಾವು ನೋಡಿದ್ದೀವಿ. ಇದು ನಮಗೆ ಒಂಥರ ಮನೆ ಒಳಗಡೆ ಕರೆದು ಏನೋ ಒಂದು ನಮಗೆ ಅಭಿನಂದಿಸ್ತಕ್ಕಂಥ ಒಂದು ಅನುಭವ ಆಯಿತು. ಯಾಕಂದರೆ ಎಲ್ಲರೂ ಆತ್ಮೀಯತೆಯಿಂದ, ಆ ಒಂದು ಬೇರೆ ಜಾಗಕ್ಕೂ ಈ ಜಾಗಕ್ಕೂ ವ್ಯತ್ಯಾಸ ಬರುತ್ತೆ. ಈಗಾಗಲೇ ಇವರೆಲ್ಲ ಹೇಳಿದಾಗೇ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತಕ್ಕಂಥ ಆಲೋಚನೆ
15 ವರ್ಷದ ಹಿಂದೆ ನನಗೇನು ಇರಲಿಲ್ಲ. 8 ವರ್ಷದ ಹಿಂದೆ ಎಲ್ಲರೂ ಸೇರಿ ಈ ಒಂದು ಬೇಗಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಜವಾಬ್ದಾರಿ ತಗೊಳ್ಬೇಕಂತಕ್ಕಂಥದ್ದನ್ನ ಪಕ್ಷಾತೀತವಾಗಿ ನನಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಆ ಸಂದರ್ಭದಲ್ಲಿ ನನ್ನನ್ನು ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ಅದೇ ರೀತಿ ಆ ನಂತರದಲ್ಲಿ ಈ ಸಂಘದ ಬೆಳವಣಿಗೆಗೆ ಸಹಕಾರ ನೀಡಿರ್ತಕ್ಕಂಥ ಈ ಭಾಗದ ಹಾಗೂ ಮೇಲಿಂದ ನನಗೆ ಈ ಸ್ಥಾನಕ್ಕೆ ಹೋಗುವವರೆಗೂ ಈಗ ಸಹಕಾರ ನೀಡಿರ್ತಕ್ಕಂಥವ್ರನ್ನೆಲ್ಲರನ್ನೂ ಸ್ಮರಿಸ್ಬೇಕಾಗತ್ತೆ. ಅದೇ ಈ ಸಂಘದ ಅಧ್ಯಕ್ಷರ ಜೊತೆಗೆ ಜಿಲ್ಲಾ ಬ್ಯಾಂಕ್ನಲ್ಲಿ ನಿರ್ದೇಶಕನಾಗಬೇಕಂತಕ್ಕಂಥ ಸಂದರ್ಭ ಸಹ ಆಕಸ್ಮಿಕವಾಗಿ ಒದಗಿ ಬಂತು. ನಾನು ತುಂಬ ಏನು ಲಾಬಿ ಮಾಡಿ ಆ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಅಲ್ಲ. ತುಂಬ ಲಾಬಿ ಮಾಡಿದವ್ರು ಇದ್ದಾಗಲೂ ಒಂದಿನ ಜೀವರಾಜ್ ಅವರು ಕರೆದು ನಿಂದೇನು ಇದರಲ್ಲೇನು ಆಸಕ್ತಿ ಇಲ್ವೇನಪ್ಪ ಅಂತ ಕೇಳಿದ್ರು. ತಾರತಮ್ಯ ಇಲ್ದೈತಿ, ಅನ್ಕಾಂಟೆಸ್ಟ್ ಆಗಿ ನೀವು ಯಾರ್ದು ಸ್ಪರ್ಧೆ ಇಲ್ದಂಗೆ ಕೊಡೋದ ತೊಂದರೆ ಇಲ್ಲ ಅಂತ ಹೇಳಿದೆ. ಅಲ್ಲಿಂದ ಜಿಲ್ಲಾ ಬ್ಯಾಂಕ್ನಲ್ಲಿ ಹೋದಾಗ ಲಾಟ್ರಿ ಆಯಿತು. 3 ಮತಗಳು ಬಂದು ತೆಕ್ಕೂರು ರಮೇಶ್ ಭಟ್ರು ನಾನು ಕೂತ್ಕೊಂಡು ಆ ಬ್ಯಾಂಕಿನಲ್ಲಿ ಚುನಾವಣಾಧಿಕಾರಿ ನೀವೇನಾರು ತೀರ್ಮಾನ ಮಾಡ್ಕೊಳ್ತಾರೆ, ಈಗ ಬೇಕಾದ್ರೆ ಅವಕಾಶ ಉಂಟು, ಆಮೇಲೆ ನಿಮ್ಮ ಲಾಟ್ರಿ ತೆಗಿತೀನಿ, ಈಗ ಹೊರಗೋಗಿ ಅಂತ ಹೇಳಿದ್ರು. ಹೊರಗಡೆ ನಾವಿಬ್ಬರು ಕೂತ್ಕೊಂಡು ಏನ್ರಿ ನಿಮಗೆ ಫಸ್ಟಿಗೆ ಒಂದು ಟರ್ಮ್ ಬೇಕಾದ್ರೆ ಬಿಟ್ಕೊಡ್ತೀನಿ ಆಗ್ತದೇನೋ ಅಂತ ಕೇಳಿದೆ. ಅಲ್ಲಿ ಆ ಥರ ಹೊಂದಾಣಿಕೆನಲ್ಲಿ ನಾವು ಮಾತಾಡಿದ್ದು. ಅವರಿಲ್ಲ ನಾನು ಈಗ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲಿಂದು ಲಾಟ್ರಿ ಆಯಿತು, ನನಗೆ ಅವಕಾಶ ಸಿಕ್ತು, ಅದು ಬೇರೆ. ಅದ ನಂತರದಲ್ಲಿ ಈಗ ಉಪಾಧ್ಯಕ್ಷನಾಗ್ತಕ್ಕಂಥ ಅವಕಾಶನ ಆ ಸಂದರ್ಭದಲ್ಲಿ ಚುನಾವಣೆ ಆದ ಸಂದರ್ಭದಲ್ಲಿ ನನ್ನನ್ನು ಕೇಳಿದರು. CT ರವಿಯವ್ರು ಕರೆದು ಕೇಳಿದ್ರು, ಜೀವರಾಜು ಮತ್ತು ನಮ್ಮವ್ರು ಬೇರೆಯವರೆಲ್ಲ ಕರೆದು ಕೇಳಿದ್ರು. ನಾನು ಹೇಳಿದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ. ಇಲ್ಲಪ್ಪ ಬಯಲುಸೀಮೆಗೆ ಒಂದು ಕೊಡ್ತೀವಿ, ಮಲೆನಾಡಿಗೆ ಒಂದು ಕೊಡ್ತೀವಿ, ಮಲೆನಾಡಲ್ಲಿ ಈಗ ಇರೋದ್ರಲ್ಲಿ ನಿನ್ನನ್ನು ಮಾಡ್ಬೋದು ಅಂತೇಳಿ ನಾವೆಲ್ಲ ಅಭಿಪ್ರಾಯ ಪಟ್ಟಿದ್ದೀವಿ, ಏನಂತೆ ಅಂತ ಕೇಳಿದ್ರು. ನನಗೆ ಈಗ ಬೇಡ ಅಂತ ಹೇಳಿದೆ. ನಾನು ಈ ವಿಚಾರ ನಾನು ನಿಮ್ಮ ಮುಂದೆ ಈಗ ವ್ಯಕ್ತಪಡಿಸ್ತಾ ಇದ್ದೀನಿ. ಅವಕಾಶ ಸಿಕ್ಕಿದಾಗಲೂ ಬೇಡ ಅಂತ ಹೇಳಿದೆ ಅಂತಿದ್ರೆ ತುಂಬ ಕೊರೋನಾ ಕಾಲ, ಓಡಾಡಬೇಕು, ತುಂಬ ರಿಸ್ಕ್ ಇತ್ತು. ಅವತ್ತಿನ ಕಾಲದಲ್ಲಿ ನಾನು ಒಪ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಆಗಲೇ ಮುಂದಿನ ಸಾರಿ ಮುಂದೆ ಪರಿಗಣಿಸೋಣ ಅಂತ ಹೇಳಿದ್ರು. ನಾವು ಆ ಥರ ಏನು ನಿರೀಕ್ಷೆ ಮಾಡದೇ ಇರೋದ್ರಿಂದ ಬ್ಯಾಂಕ್ನಲ್ಲಿ ಈಗ 2.5-3 ವರ್ಷಗಳ ಹತ್ರ ಆಗಿ ಬಂತು. ನಾನು ಎಲ್ಲರ ಜೊತೆಯಲ್ಲೂ ಹೊಂದಾಣಿಕೆಯಲ್ಲಿ ಬ್ಯಾಂಕಿನ ಎಲ್ಲ ಸಬ್ ಕಮಿಟಿಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾನು ನಡ್ಕೊಂಡಿರ್ತಕ್ಕಂಥ ರೀತಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು. ಯಾರೂ ನನ್ನ ಎದುರು ಸ್ಪರ್ಧೆ ಮಾಡಲಿಕ್ಕೆ ಬರ್ದೇನೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ಹಾಗೂ ನನಗೆ ಸಿಕ್ಕಿರ್ತಕ್ಕಂಥದ್ದು ಈ ಅವಕಾಶ ಇದೆಯಲ್ಲ, ಅದು ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ಒಂದೇ ಮಾತಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ, ಈಗ ನಾವೀಗ ಯಾವ ಥರ ಅಂತ ಹೇಳಿದ್ರೆ ನಡವಳಿಕೆ ಇದೆಯಲ್ಲ, ನಮ್ಮ ನಡವಳಿಕೆ ಏನಿದೆ ಆ ನಡವಳಿಕೆ ಅನುಭವ, ನಡತೆ ಮತ್ತು ನಡವಳಿಕೆ, ಆ ಅನುಭವದ ಪ್ರಕಾರ ನಾವು ನಡ್ಕೊಳ್ಬೇಕು. ಬಿಟ್ಟರೆ ಸ್ವಲ್ಪ ಏನೋ ದುಡುಕರೂ ಅವಕಾಶಗಳಿಂದ ನಾವು ವಂಚಿತರಾಗ್ತಕ್ಕಂಥ ಕಾಲ ಇರ್ತದೆ. ಅನೇಕ ಸಂದರ್ಭಗಳಿರ್ಬೋದು. ನನ್ನ ನಡವಳಿಕೆಗಳಲ್ಲಿ ಇರ್ತಕ್ಕಂಥ 12 ಜನ ನಿರ್ದೇಶಕರು ಇಷ್ಟ ಆಗಿದೆ, ಹಾಗಾಗಿ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳಿಸೋದ್ರಿಂದ ಮೇಲೆ ಹೋಗ್ಲಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಮೊದಲನೇದಾಗಿ ನಾನು ಈ ಭಾಗದ ನನ್ನ ಎಲ್ಲ ಹಿತೈಷಿಗಳಿಗೂ ನನಗೆ ಬೆಂಬಲ ನೀಡಿರ್ತಕ್ಕಂಥವರಿಗೂ ಆಭಾರಿಯಾಗಿರ್ತೇನೆ. ಹಾಗೆಯೇ ಈಗ ಅಭಿವೃದ್ಧಿ ವಿಚಾರದಲ್ಲಿ ಹೇಳಿದ್ರಿ, ಅವಕಾಶ ಸಿಕ್ಕಾಗ ಮಾಡಿದ್ದೀವಿ, ಇನ್ನೂ ಅವಕಾಶ ಕೊಟ್ಟಿದ್ದಾರೆ, ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಅವಕಾಶ ಅಭಿವೃದ್ಧಿ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಎಲ್ಲ ಇಲ್ಲಿ ಕೆಲಸ ಮಾಡಿದವ್ರು ಇದ್ದೀರಿ, ಹಿರಿಯರೆಲ್ಲ ಇದ್ದೀರಿ. ಬಿಲ್ಡಿಂಗ್ಗಳನ್ನ ಕಟ್ಟಿದಾಗ ಅದು ಮುಂದಿನ ವರ್ಷ ಡಿಪ್ರಿಷಿಯೇಷನಿಗೆ ಬರುತ್ತೆ. ಪ್ರತಿ ವರ್ಷವೂ ಅದರಲ್ಲಿ ಡಿಪ್ರಿಷಿಯೇಷನ್ ಕಳೀತಾ ಹೋದಾಗ ಲಾಭಾಂಶ ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ನಾವು ಅದಕ್ಕೆ ಹಣವನ್ನು ಬೇರೆ ಕಡೆಯಿಂದ ಹೊಂದ್ತಕ್ಕಂಥದ್ದನ್ನ ಭಾಳಷ್ಟು ಹಣವನ್ನು ಬೇರೆ ಕಡೆಯಿಂದ ತಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಪೆಕ್ಸ್ ಬ್ಯಾಂಕಿಂದ ಅತಿ ಹೆಚ್ಚು ಹಣ ಕೊಟ್ಟಿರ್ತಕ್ಕಂಥದ್ದು ಬೇಗಾರ್ ಟ್ಯಾಕ್ಸಿಗೆ. ಇಡೀ ಜಿಲ್ಲೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಕಡೂರಿನಲ್ಲಿ ಸಹ ಇಷ್ಟು ಹಣ ನಮ್ಗೆ ಕೊಟ್ಟಷ್ಟು ಹಣನ ಅವರು ಟ್ಯಾಕ್ಸಿಗೆ ಸಹ ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ನಾನು ಕೇಳಿದೆ, ನಿಮ್ಮಲ್ಲಿಗೆ ಯಾಕೆ ಹಾಕ್ಸ್ಕೊಂಡಿಲ್ಲ ಅಂತ ಹೇಳಿದೆ. ಅವ್ರಿಗೆ ಕೇಳಿದೆ ಒಂದಿನ. ನಮ್ಮಲ್ಲಿ ಕೊಟ್ಟರೆ ಬಿಲ್ಡಿಂಗ್ ಕಟ್ಟಲ್ರಿ, ದುರುಪಯೋಗ ಆಗ್ತದೆ, ಹಾಗಾಗಿ ನೀವು ತಗೊಂಡೋಗಿ ಅಂತ ಹೇಳಿದ್ರು. ಹಾಗಾಗಿ
ಇಲ್ಲಿ ಮಲೆನಾಡು ಭಾಗದಲ್ಲಿರ್ತಕ್ಕಂಥ ರೈತರು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು, ಈ ಥರ ಸಂಘ ಸಂಸ್ಥೆಯಲ್ಲಿ ಎಲ್ಲರೂ ಪ್ರಾಮಾಣಿಕರಿದ್ದಾರೆ ಅನ್ನೋದಕ್ಕೆ ಉದಾಹರಣೆ. ಇನ್ನೊಂದು ಬ್ಯಾಂಕಿನ ವಸೂಲಾತಿ ವಿಚಾರಗಳಲ್ಲಿ ನೋಡಿದ್ರೆ, ಈ ಅಭಿವೃದ್ಧಿ ಸಾಲ 3% MTL ಸಾಲ ಏನು ನಾವು ಕೊಡ್ತಾಯಿದ್ದೀವಿ, ನಮ್ಮ ಶೃಂಗೇರಿ ಶಾಖೆಯಲ್ಲಿ 100% ರಿಕವರಿ ಇದ್ದರೆ, ಓವರಾಲು ತಗೊಂಡು ಹೋದರೆ ನಾವು ಬಯಲುನಾಡಿಗೆ ಹೋದ ತಕ್ಷಣ ಮಲೆನಾಡಲ್ಲಿ ಚೆನ್ನಾಗಿದೆ, ಬಯಲುನಾಡಿಗೆ ಹೋದ ತಕ್ಷಣ 45ರಿಂದ 50% ಇದೆ ವಸೂಲಾತಿ. ಹಾಗಾಗಿ ನಾವು ಕಿತ್ಕೊಂಡು ಬರಲಿಕ್ಕೆ, ಜಾಸ್ತಿ ಹಣ ಕೊಡಿ ಅಂತ ಕೇಳ್ಕೊಂಡು ಬರಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ರೈತರ ಪ್ರಾಮಾಣಿಕತೆ, ಇಲ್ಲಿರ್ತಕ್ಕಂಥವರಿಗೆ ಬ್ಯಾಂಕಿಂಗ್ ಕ್ಷೇತ್ರನ ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥ ಇರುವಂಥ ಒಂದು ಮನಸ್ಥಿತಿ ಒಳ್ಳೆಯದಾಗ್ತದೆ. ಈ ಥರ ಸನ್ಮಾನ ಎಲ್ಲ ಮಾಡಿದಾಗ ನಮಗಿರ್ತಕ್ಕಂಥ ಜವಾಬ್ದಾರಿ ಇನ್ನು ಹೆಚ್ಚಿಗೆ ಆಗ್ತದೆ, ನಮ್ಮ ಗಮನ ಇಲ್ಲಿ ಹೆಚ್ಚಿಗೆ ಕೊಡಬೇಕಾಗತ್ತೆ. ಸಂಸ್ಥೆ ಬೆಳೆಸೋದು ಜೊತೆಗೆ ನೀವೆಲ್ಲ ಏನು ನಮ್ಮ ಬಗ್ಗೆ ಇಟ್ಟಿರ್ತಕ್ಕಂಥ, ನನ್ನ ಒಬ್ಬನ ಬಗ್ಗೆ ಅಂತಲ್ಲ, ನನ್ನ ಆಡಳಿತ ಮಂಡಳಿನಲ್ಲಿರ್ತಕ್ಕಂಥವ್ರ ಸಹಕಾರ ಇಲ್ಲದೇನೂ ನಾವು ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ನಿಮ್ಮ ಜನಗಳ ಸಹಕಾರ ಇಲ್ಲದೇನೂ ಯಾವುದೇ ಕಾರ್ಯಕ್ರಮಗಳು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರ ಸಹಕಾರವನ್ನು ನಾವು ನೆನೀತಾ ಮುಂದಿನ ದಿನಗಳಲ್ಲಿ ನೀವೇನು ನಿರೀಕ್ಷೆ ಇಟ್ಟಿದ್ರಿ ಅದಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ಈ ಸಂಸ್ಥೆಯಲ್ಲಿ ನಾನು ಮತ್ತು ನನ್ನ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಯ ವಿಜಯ ನ್ಯೂಸ್, ಸರ್ವರ ಹಿತರಕ್ಷಣೆಗಾಗಿ.